ಇವತ್ತಿನ ವಾಯುಗುಣ ಅದಕ್ಕೆ ಅನುಗುಣವಾದಂಥ ತಳಿಗಳನ್ನು ತಯಾರು ಮಾಡ್ತಕ್ಕಂಥದ್ದು. ಅದರಿಂದ ಆ ದಿಕ್ಕಿನಲ್ಲಿ ಯಾಕಂದರೆ ಇವತ್ತಿಗೂ ಕೂಡ ಶೇಕಡ 60% ಕೃಷಿ ಮೇಲೆ ಅವಲಂಬನೆ. ಒಟ್ಟು ಪಾಪ್ಯುಲೇಷನ್ನಲ್ಲಿ 60%. ಒಂದು ಕಾಲದಲ್ಲಿ ಇತ್ತು ಕೃಷಿ ಮೇಲೆ 80% ಅವಲಂಬನೆ ಆಗಿದೆ. ಈಗ ನಗರೀಕರಣ ಆಗ್ತಾ ಕೃಷಿ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಸಂಖ್ಯೆ ಕಡಿಮೆ ಆಗ್ತಾ ಇದೆ. 80ರಿಂದ 60ಕ್ಕೆ ಬಂದಿದ್ದೀವಿ, ಇನ್ನು ಕಡಿಮೆ ಆಗ್ಬೋದು. ಯಾಕಂತಂದರೆ ಹಿಡುವಳಿ ಕಡಿಮೆ ಆಗ್ತಾ ಇದೆ. ಆ ಹಿಡುವಳಿ ಕಡಿಮೆ ಆಗ್ತಾ ಇರೋದ್ರಿಂದ ನಾವು ಕಮ್ಮಿ ಹಿಡುವಳಿನಲ್ಲೇ ಹೆಚ್ಚು ಬೆಳಿಲಿಕ್ಕೆ ಸಾಧ್ಯ ಹೇಗೆ ಅಂತಕ್ಕಂಥದ್ದು ವಿಚಾರ ಮಾಡಬೇಕು. ಕಮ್ಮಿ ಹಿಡುವಳಿನಲ್ಲಿ ನಾವು ಮಲ್ಟಿ ಕ್ರಾಪ್ಸ್ ಬೆಳೀತಕ್ಕಂಥದ್ದು, ಸಿರಿಧಾನ್ಯಗಳನ್ನು ಕೂಡ ಬೆಳೀತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ಕೂಡ ಕೃಷಿ ಇಲಾಖೆಯವರು, ಕೃಷಿ ಯೂನಿವರ್ಸಿಟಿಗಳು ಅವರು ಇದನ್ನು ರಿಸರ್ಚ್ ಮಾಡಬೇಕು. ರಿಸರ್ಚ್ಗೆ ಹೆಚ್ಚು ಒತ್ತು ಕೊಡಬೇಕು. ಕೃಷಿ ವಿಶ್ವವಿದ್ಯಾನಿಲಯಗಳು ರಿಸರ್ಚ್ಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಗ ಮಾತ್ರ ಕೃಷಿ ಸುಸ್ಥಿರವಾಗಿ ಬೆಳೆಸಲಿಕ್ಕೆ ಸಾಧ್ಯ. ಇದನ್ನು ಪ್ರತಿಯೊಂದು ಯೂನಿವರ್ಸಿಟಿನಲ್ಲೂ ಕೂಡ ಕೃಷಿ ಇಲಾಖೆ ಈ ದಿಕ್ಕಿನಲ್ಲಿ ಕೆಲಸ ಮಾಡಲಿ ಅಂತೇಳಿ ನಾನು ಸೂಚಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಈ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮತ್ತು ಸಾವಯವ ಕೃಷಿ ಮೇಳವನ್ನು ಭಾಳ ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಮಾಡಿದ್ದೀರಿ. ಅದಕ್ಕೋಸ್ಕರ ಚಲುವರಾಯಸ್ವಾಮಿ ಅವರಿಗೆ ಮತ್ತು ಎಲ್ಲ ಕೃಷಿ ಅಧಿಕಾರಿಗಳಿಗೆ, ಕೃಷಿ ಇಲಾಖೆ ಅಧಿಕಾರಿಗಳಿಗೆ, ಎಲ್ಲ ವೈಸ್ ಚಾನ್ಸಲರ್ಗಳೆಲ್ಲ ಬಂದಿದ್ದಾರ ಇಲ್ಲಿ? ಅಲ್ಲಿದ್ದಾರ? ಎಲ್ಲ ಜ್ಞಾಪಕ ಇಟ್ಕೊಳ್ಳಿ, ಗೊತ್ತಾಯ್ತಲ್ಲ. ಹೊಸ ತಳಿಗಳನ್ನು ಮಾಡಬೇಕು. ಮತ್ತು ಇವತ್ತಿನ ವಾಯುಗುಣ ಅದಕ್ಕೆ ಅನುಗುಣವಾದಂಥ ತಳಿಗಳನ್ನು ತಯಾರು ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಅದಕ್ಕೆ ಹೆಚ್ಚು ಒತ್ತು ರಿಸರ್ಚ್ಗೆ ನೀವು ಇದು ಕೊಡ್ತಕ್ಕಂಥದ್ದನ್ನು ಮಾಡಬೇಕು. ಹೆಚ್ಚು ಒತ್ತು ಕೊಟ್ಟಾಗ ಮಾತ್ರ ನಾವು ಯೂನಿವರ್ಸಿಟಿಗಳಲ್ಲಿ ಹೊಸ ತಳಿಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ರೈತರನ್ನು ತಲುಪಿಸಲಿಕ್ಕೆ ಸಾಧ್ಯ ಆಗ್ತದೆ. ರೈತರು ಅವುಗಳನ್ನು ಅಳವಡಿಸ್ಕೊಂಡಾಗ ಮಾತ್ರ ಅವರು ಕೂಡ ಆರ್ಥಿಕವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಕೃಷಿ ಮೇಲೆ ಅವಲಂಬನೆಯಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಆ ಕೆಲಸವನ್ನು ಕೂತ್ಕೊಳ್ಳಿ. ಸೊ ಆ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಮೇಳ ಯಶಸ್ವಿಯಾಗಲಿ ಅಂತ ಹೇಳ್ತಾ, ಇದು ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಿರಿಧಾನ್ಯ ಮತ್ತು ಸಾವಯವ ಕೃಷಿ ಪದ್ಧತಿ ರೈತರು ಹೆಚ್ಚು ತೊಡಗಿಸ್ಕೊಳ್ಳಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಆ ದಿಕ್ಕಿನಲ್ಲಿ ಕೃಷಿ ಇಲಾಖೆ ಎಲ್ಲ ರೀತಿಯ ಸಹಕಾರ ಬೆಂಬಲವನ್ನು ಕೊಡಬೇಕು ರೈತರಿಗೆ ಅಂತಕ್ಕಂಥ